ಚೆನ್ನಾಗಿದ್ಯಲ್ಲ. ಕತೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಚೆನ್ನಾಗಿ ನಿದ್ದೆ ಮಾಡ್ತಿದ್ರಾ? ಹೀರೋ ಇದೇ ರೀತಿ ಓಡೋಗಿ ಮಲ್ಕೊಳ್ಳೋಂತ ಒಂದ್ ಸೀನ್ ಇತ್ತು. ಅದು ಹೇಗಿರುತ್ತೆ ಅಂತ ನೋಡ್ತಾ ಇದ್ದೆ. ಓಹೋ, ನಾನ್ ನಿಜ ಹೇಳ್ದೆ. ಸರಿ. ಆಮೇಲೆ ಆಗ ಅಷ್ಟ್ರಲ್ಲಿ ಸುಮಂಗಲ ತರ ಹೀರೋಯಿನ್ ಬಂದು ಎಬ್ಬಿಸ್ಬಿಟ್ಲು. ವಿಲನ್ ಯಾವಾಗ ಬರ್ತಾನೆ? ಯಾವಾಗ ಬೇಕಾದ್ರೂ ಬರ್ಬೋದು. ಹೀರೋ ಸತ್ತೋಗ್ತಾನಾ? ಹೇಳಕ್ಕಾಗಲ್ಲ. ಸಾಯೋದ್ ಬೇಡ. ಸತ್ತೋದ್ರೆ ನನ್ಗೆ ಇಷ್ಟ ಆಗಲ್ಲ. ಅಳು ತರ್ಸೋ ಸಿನಿಮಾ ಇಷ್ಟ ಆಗಲ್ಲ. ಎಲ್ರನ್ನೂ ನಗಿಸ್ಬೇಕು ಅಂತಾನೆ ನನ್ನ ಆಸೆ. ಆದ್ರೆ ವಿಧಿ ಅಂತ ಒಂದಿರುತ್ತಲ್ಲ, ನಾವ್ ಅದನ್ನ ತಡೆಯೋಕ್ಕಾಗಲ್ಲ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ನೀನ್ ಕೇಳೇ ಇರ್ತೀಯ. ಕತೆ ಯೋಚನೆ ಮಾಡೋ ಜಾಗದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದೀನಿ ತಾನೆ. ಹೀರೋನ ಸಾಯಿಸ್ಬೇಡಿ ಪ್ಲೀಸ್, ನನಗೋಸ್ಕರ. ಹೇಳಿದ್ ಕೇಳಿಸಿಲ್ವಾ? ಇಬ್ರು ಹೋಗಿ. ಬಾರೋ. ಸರಿ, ನೀನೇನ್ ತೀರ್ಮಾನ ಮಾಡಿದೆ? ಏನ್ ಮಾಡ್ಬೇಕಿತ್ತು? ನೀನ್ ಇಲ್ಲಿ ಬಂದು ಎಷ್ಟ್ ದಿನ ಆಯ್ತು ಗೊತ್ತಾ? ಎಷ್ಟಾಯ್ತು? 6 ತಿಂಗಳಾಗೋಯ್ತು. 6 ತಿಂಗಳಾಯ್ತಾ? ನಿನ್ನೆ ಬಂದಂಗ ಅನ್ನಿಸ್ತಾ ಇದೆ. ನಿನ್ಗೆ ಹಾಗೆ ಇರುತ್ತೆ. ಮೊಟ್ಟೆ, ಚಿಕನ್ ಬಿರಿಯಾನಿ ಇದೆಲ್ಲ ತಿಂದು ನನ್ ಮಗಳ ಹಿಂದೆ ಜಲ್ ಬಿಟ್ಕೊಂಡು ಹೋದ್ರೆ ನಿನ್ಗೆ ಹಾಗೆ ಅನ್ಸುತ್ತೆ. ನಾನ್ ಇಲ್ಲಿ ಬೆಂಕಿ ಮೇಲೆ ನಿಂತಿದ್ದೀನಿ. ನನಗೊಂದಿನ 1 ವರ್ಷದ ತರ ಇದೆ. ಏನ್ ಹಾಗ್ ನೋಡ್ತಿದ್ಯಾ? ಏಯ್, ಏನೂ ಇಲ್ಲ. ಇಲ್ ನೋಡು, ಇವತ್ತು ನಾಳೆ ನಾಳಿದೆಲ್ಲ ಸಾಯಿ ಅಂತ ಹೇಳಲ್ಲ. ನಾನು ಯಾವತ್ತು ಸಾಯಿ ಅಂತಾನು ಹೇಳಲ್ಲ. ನೀನೇ ಹೇಳು ಯಾವಾಗ ಅಂತ. ಇಲ್ಲ, 1 ವರ್ಷಕ್ ಮುಂಚೆ ನಾನ್ ಸತ್ತೋದ್ರೆ LIC ಅವ್ರು ನಿನಗೆ ದುಡ್ಡು ಕೊಡ್ತಾರಾ? ನೀನ್ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೋಬೇಡ, ನಾನ್ ನೋಡ್ಕೊಂತೀನಿ. ನೀನ್ ಇಲ್ಲಿರೋ ಪ್ರತಿ ನಿಮಿಷನೂ ನಾನ್ ಬೆಂಕಿಯಲ್ಲಿ ನಿಂತಂಗಿದೆ. ನಾನ್ ಸತ್ತೋದ್ರೆ ಸುಮಂಗಲ? ನೋಡು, ನನಗ್ ಟೆನ್ಷನ್ ಮಾಡಿಸ್ಬೇಡ. ಸುಮಂಗ್ಲಾ ಬಗ್ಗೆ ಯೋಚನೆ ಮಾಡೋದಕ್ ನಾನಿದ್ದೀನಿ. ಮರ್ಯಾದೆಯಾಗಿ ನೀನ್ ಸಾಯ್ಲಿಲ್ಲ ಅಂದ್ರೆ ನಾನೇ ಸಾಯಿಸ್ಬಿಡ್ತೀನಿ. ಟೈಮ್ ಏನಾಯ್ತು? ಈಗ ಟೈಮ್ ಎಷ್ಟಾಯ್ತು ಒಂದೇ? ಇವಾಗ ಬೇಡ, ಯಾರಾದ್ರೂ ನೋಡಿದ್ರೆ ತೊಂದ್ರೆ ಆಗುತ್ತೆ. ಅದು ಈ ಕೊಳದಲ್ಲಿ ಬೇಡ. ಒಳ್ಳೆ ಜಾಗನ ನಾವು ಸಾಯಂಕಾಲ ಯೋಚನೆ ಮಾಡೋಣ. ಸಾಯಂಕಾಲ ಎಲ್ರು ಹಾಲು ಕುಡಿತಾರೆ. ಹಾಲ? ಮಧ್ಯಾಹ್ನ ಊಟ ಮಾಡಾದ್ಮೇಲೆ 1 ಲೋಟ ಹಾಲು ಕುಡಿಯೋದು ಅಭ್ಯಾಸ. ಓ, ಹಾಲು ಕುಡಿಯೋದಕ್ಕೆ ಟೈಮ್ ಕೇಳಿದ್ದು? ನಾನ್ ಕೊಡ್ತೀನಪ್ಪ ನಿನ್ಗೆ. ಹಾಲು, ಮೊಸರು, ತುಪ್ಪ ಎಲ್ಲ ಕೊಡ್ತೀನಿ ನಿನ್ಗೆ. ಇದೇನ್ ಬರೀತಿದ್ಯಾ? ಕತೆ 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 ಬೇರೆ. ಕತೆ ಬರೆಯೋದಕ್ ನೀನೇನ್ ಕವಿನಾ? ಕೈ ಸುಟ್ಕೊಂಡ್ಯಾ? ಯಾಕೆ ಇಷ್ಟೊಂದು ಅವಸರ ಪಡ್ತೀಯಾ? ಕುದಿಯೋದನ್ನ ನೋಡಿ. ಬೇಡ ಬೇಡ, ಒಲೆ ಹತ್ರ ಕೂತ್ಕೊಂಡಾಗ್ಲೇ ಏನು ಅಂತ ಅರ್ಥ ಆಯ್ತು. ಏನು? ಓ, ಸಹಾಯ ಮಾಡೋಣ ಅಂತ ಬಂದ್ರೆ? ಓ, ಯಾವತ್ತೂ ಇಲ್ದಿರೋ ಸಹಾಯ. ಸುಮ್ನೆ ನುಲಿ ಬೇಡ. ಹೋಗಿ ಗ್ಲಾಸ್ ತೊಳ್ಕೊಂಡ್ ಬಾ, ಹಾಕೊಡ್ತೀನಿ. ಚೆನ್ನಾಗಿ ಆರಿಸಿ. ಅವ್ರಿಗೆ ಬಿಸಿ ಅಂದ್ರೆ ಇಷ್ಟ ಆಗಲ್ಲ. ಅಯ್ಯೋ ನಿನ್ನ. ನನ್ ವಿಶ್ವರೂಪ ತೋರಿಸ್ಬೇಕು ಅನ್ಕೊಂತೀನಿ. ಎಲ್ಲರಿಗೂ ಮೇಲ್ ನೋಡಿದ್ರೆ ಆಕಾಶ, ಕೆಳಗ್ ನೋಡಿದ್ರೆ ಭೂಮಿ. ಆದ್ರೆ ನನಗಾಗಲ್ಲ. ಮೇಲ್ ನೋಡಿದ್ರು ಆಕಾಶ, ಕೆಳಗ್ ನೋಡಿದ್ರು ಆಕಾಶ. ಯಾರ್ ಜೊತೆ ಮಾತಾಡ್ತಾ ಇದ್ದೀರಾ? ನನ್ ಜೊತೆ ಮಾತಾಡ್ಕೊಂತಿದ್ದೀನಿ. ನನಗ್ ನಾನೇ ಇಷ್ಟ ಆಗ್ತಿಲ್ಲ. ಈಗ ಏನಾಯ್ತಪ್ಪ? ಏನು ಇಲ್ಲ, ಸುಮ್ನೆ. ನಿಂತ್ಕೋ. ಏನದು? ಹಾಲು. ಯಾರ್ಗೆ? ಸೂರ್ಯ ಅವರಿಗೆ. ಹಣ್ಣು ಕೊಡ್ಬಾರ್ದಾ? ಹಣ್ಣು ಬೇಕು ಅಂತ ಹೇಳಿದ್ರಾ? ಅವರು 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 ಎತ್ಕೊಂಡು ಹೋಗಿ ಅವಳಿಗೆ. ಇನ್ ಮುಂದೆ ಹಾಲ್ಗಿಲ್ ಏನಾದ್ರೂ ತಗೊಂಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದೀರಾ? ಹಾಲ್ ತಗೊಂಡೋಗು ಅಂತ ನಾನೇ ಹೇಳಿದ್ದು. ನೀನ ಹೇಳಿದ್ದು? ಇಲ್ಲಿ ಬರೋರು ಹೋಗೋರ್ಗೆಲ್ಲ ಹಾಲ್ ಕೊಡೋದಕ್ಕೆ ನೀನೇನ್ ಹಾಲ್ ಬೂತಿದ್ಯಾ? ಬರೋರು ಹೋಗೋರ? ಸೂರ್ಯ ಏನ್ ಬೇರೆಯವ್ರ? ಮತ್ತಿನೇನು, ಅವ್ನ್ ಬಂದಿದ್ದಾನೆ. ಅವ್ನ್ ಕತೆ ಮುಗ್ದಿದ ತಕ್ಷಣ ಅವನು ಹೋಗ್ತಾನೆ. ಅಷ್ಟು ಸಂಬಂಧ ಮಾತ್ರ ಸಾಕು ಅಂತ ನಾನು ಹೇಳ್ದೆ ತಾನೆ. ಅದಕ್ಕೂ ಮೀರಿ ಏನಾದ್ರೂ ಸಂಬಂಧ ಬೆಳೆಸ್ಬೇಕು ಅಂತ ಯಾರಾದ್ರೂ ಅನ್ಕೊಂಡ್ರೆ ದೇವ್ರ ಮೇಲೆ ಹಣೆ ಮಾಡ್ತಿದೀನಿ, ಎಲ್ಲರನ್ನೂ ಸುಟ್ಟಾಕ್ಬಿಡ್ತೀನಿ. ಕೊಡು ಅದನ್ನ. ಹಾಲ್ ಇಷ್ಟೊಂದು ಗಟ್ಟಿ ಇರುತ್ತೆ ಅಂತ ಇವತ್ತೇ ಗೊತ್ತಾಗ್ತಿರೋದು. ಏನಮ್ಮ ಇದು? ನನ್ಗೇನೂ ಅರ್ಥ ಆಗ್ತಿಲ್ಲ. ನೀನ್ ಬೇಜಾರ್ ಮಾಡ್ಕೋಬೇಡ, ಕಬ್ಬಾಳಮ್ಮ ಎಲ್ಲ ಒಳ್ಳೇದ್ ಮಾಡ್ತಾಳೆ. ನಿಮ್ಗೋಸ್ಕರ ನಾನು ತುಂಬಾ ದೊಡ್ಡ ರಿಸ್ಕ್ ತಗೊಂತಾ ಇದ್ದೀನಿ, ಗೊತ್ತಾಯ್ತಾ? ವ್ಯಾಲ್ಯೂಯಬಲ್ ಚೀಫ್ ಸೆಕ್ರೆಟರಿ ನಿಮ್ಗೆ ಮೋಸ ಮಾಡಿದ್ದಾರೆ ಅಂತ ನಾನು ವಾದ ಮಾಡ್ತಿದ್ದೀನಿ. ಅದು ಪ್ರೂವ್ ಆದ್ರೆ 42134 ಸೆಕ್ಷನ್ ಹಾಕಿ ಆಮೇಲೆ ನೋಡಿ ನೀವು ಮೂಸುಂಗೆ 7 ವರ್ಷ ಶಿಕ್ಷೆ ಮತ್ತು ಪೆನಾಲ್ಟಿ. ಪ್ರೂವ್ ಮಾಡೋದಕ್ಕಾಗುತ್ತಾ? ಇವ್ರು ಪ್ರೂವ್ ಮಾಡದೇ ಇರೋ ಕೇಸ್ ಯಾವ್ದಾದ್ರು ಇದೆಯಾ? ಆ ಮೊಹಮ್ಮದ್ಗೆ ಶಿಕ್ಷೆ ಆಗ್ಬೇಕು ಅಂತ ಏನಿಲ್ಲ, ನನಗ್ ನ್ಯಾಯ ಸಿಗ್ಬೇಕು. ಇದನ್ ಪ್ರೂವ್ ಮಾಡೋದ್ ಬಿಟ್ರೆ ನನ್ಗೆ ಬೇರೆ ಏನ್ ಕೆಲ್ಸ ಇದೆ? ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಸಬ್ಜೆಕ್ಟ್ ಫಾರ್ ಫ್ರಾಡ್ ಅಂಡ್ ಪಬ್ಲಿಷಿಂಗ್ ಫಾರ್ ಕಂಡಕ್ಟಿಂಗ್ ದ ಸೇಲ್ ಅಂತ ಕೇಸ್ ಹಾಕಿ. ಏನಂತೀರಾ? ಸ್ವಲ್ಪ ದುಡ್ಡು ಬೇಕಾಗಿತ್ತು ನಂಗೆ. ಕಟ್ತೀನಿ, ಆದ್ರೆ ಸ್ವಲ್ಪ ಟೈಮ್ ಬೇಕು. ಕೊಡ್ತೀನಿ ಅಂತ ತುಂಬಾ ದಿನ ಆಯ್ತಲ್ಲ ಅಣ್ಣ. ಅದಕ್ಕೆ ಅವನ್ ಮನ್ಸು ಬದ್ಲಾಕ್ಬೇಕಲ್ವಾ? ಯಾರು? ಅದು ಯಾರಂದ್ರೆ ನನ್ಗೆ ಸ್ವಲ್ಪ ದುಡ್ಡು ಮಾಡ್ಕೊಡ್ತೀನಿ ಅಂತ ಹೇಳ್ದ, ಅವನ್ ಬಗ್ಗೆನೆ. ದುಡ್ಡು ಎತ್ಕೊಂಡ್ಬರ್ತೀರಾ? ಹಂಗಾರೆ ಕಳ್ ನೋಟ್ ಪ್ರಿಂಟ್ ಮಾಡೋರೆ ನಿಮ್ ಸ್ನೇಹಿತರು? ಇಲ್ಲ, ಇವನ್ ಒಳ್ಳೆ ನೋಟ್ ಕೊಡೋನೆ. ಇಲ್ಲ, ಒಳ್ಳೆವನು ಅಂತ ಹೇಳಕ್ ಬಂದೆ. ಒಳ್ಳೆವನಾದ್ರೇನು ಕೆಟ್ಟವನಾದ್ರೇನು ಫೀಸ್ ಕಟ್ಟಕ್ ದುಡ್ಡು ಕೊಡಿ. ಸುಮ್ನೆ ನನ್ ತಲೆ ತಿನ್ನೋಕ್ ಬಂದ್ಬಿಡ್ತಾರೆ. ಗಾಡಿ ಎತ್ತ. ಏನ್ ಕೋರ್ಟ್ ಕಡೆ ಈಗ್ಲೇ ಜಾಮೀನ್ ತಗೊಳಕ್ ಬಂದ್ರ? ಜಾಮೀನಾ?
ಅದಕ್ ನಾನೇನ್ ತಪ್ಪು ಮಾಡಿಲ್ವಲ್ಲ. ತಪ್ಪು ಸೆಕ್ಷನ್ ಎಲ್ಲ ನಾನು ಹೇಳ್ತೀನಿ. ಕಾನೂನಿನ ಬಗ್ಗೆ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ, ನಿಮ್ಗೂ ಗೊತ್ತಲ್ಲ. ಬನ್ನಿ ಬನ್ನಿ ಬಾವಾ, ಬನ್ನಿ ಬಾವಾ, ಕೇಳಿ. ಚೀಟಿಂಗ್ ಬೈ ಪರ್ಸನಲ್ ರೀಸನ್ಸ್ ಅಂದ್ರೆ ಮೋಸ ಮಾಡುವಂಥದ್ದು ಸೆಕ್ಷನ್ 416 ಪ್ರಕಾರ ದಂಡನೆ ಇದೆ. ಸೆಕ್ಷನ್ 419 ಪ್ರಕಾರ ಖಂಡಿತ ಶಿಕ್ಷೆನೂ ಇದೆ. ತಾನು ಇನ್ನೊಬ್ಬನ ಹೆಸರಲ್ಲಿ ಬದುಕೋದು ಮತ್ತು ಇನ್ನೊಬ್ಬನ ಜಾಗದಲ್ಲಿ ತಾನು ಹೋಗಿ ರೆಪ್ರೆಸೆಂಟ್ ಮಾಡೋದು ಖಂಡಿತವಾಗ್ಲೂ ಶಿಕ್ಷೆನೇ, ಅದಕ್ಕೆ ಅಪರಾಧ. ದ ಅಫೆನ್ಸ್ ಇಸ್ ಕಮಿಟೆಡ್ ವೆದರ್ ದ ಇಂಡಿವಿಜುವಲ್ ಪರ್ಸನ್ ಈಸ್ ರಿಯಲ್ ಆರ್ ಇಮ್ಯಾಜಿನರಿ ಪರ್ಸನ್. ಹಾಗಾದ್ರೆ ನಿನ್ಗೆಲ್ಲ ಅರ್ಥ ಎಲ್ಲ ಆಯ್ತಲ್ವಾ? ಅರ್ಥ ಆಯ್ತು. ನಾನ್ ಜೀವಂತವಾಗಿರೋವರೆಗೂ LIC ನನಗೆ ಮೋಸ ಮಾಡೋದಿಲ್ಲ. ಬಾ ಮೈದಾ, ನನ್ನ ಕೈ ಬಿಟ್ಟು. ಈಗ್ಲಾದ್ರೂ ನಮ್ ಭಾವಂಗ್ ಒಳ್ಳೆ ಬುದ್ಧಿ ಬಂತಲ್ಲ. ವಕೀಲ್ರ ಹತ್ರ ಬಾಮೈದನ ಹತ್ರ ಸುಳ್ಳು ಹೇಳ್ಬಾರ್ದು. ಲಾಯರ್ ಮತ್ತೆ ಡಾಕ್ಟರ್ ಹತ್ರ ಅಂತ ಹೇಳ್ತಾರಲ್ವಾ? ಡಾಕ್ಟರ್ ಹತ್ರನೂ ಸುಳ್ಳು ಹೇಳ್ಬಾರ್ದು. ಬೆಡ್ ನಂಬರ್ 10 ಪೇಷಂಟ್ಗೆ ಕಂಟಿನ್ಯೂ ದ ನಾರ್ಮಲ್ ಡೋಸ್. ಶಿ ವಿಲ್ ಬಿ ನಾರ್ಮಲ್ ಇನ್ 2 days. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಹೌ ಇಸ್ ಶಿ? ಶಿ ಈಸ್ ಆಲ್ ರೈಟ್. BP ಜಾಸ್ತಿ ಇದೆ. ಮಿಸ್ಟರ್ ಪ್ರಕಾಶ್, ತುಂಬಾ ಸರಿ ಹೇಳ್ದೆ, ಕೇಳಲ್ವಾ? ಸಾರಿ ಸರ್. ಏನಾಯ್ತು? ಸೂರ್ಯನ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ, ಆದ್ರೆ ಅವ್ನು ಸಿಗೋವರೆಗೂ ನನ್ನ ಪ್ರಾಣನ ಕಾಪಾಡ್ಕೊಳಕ್ಕಾಗತ್ತ ಅಂತ ಅದೇ ನನ್ನ ಭಯ. ಎನಿಹಾವ್, ಜೀವಂತವಾಗಿದ್ರೆ ನಾನು ಅವನ್ನ ಹುಡುಕ್ತೀನಿ. ಏನೇ ಸಮಸ್ಯೆ ಇದ್ರೂನು ಬಾವಾ, ನೀನ್ ನನ್ನ ಹತ್ರ ಎಲ್ಲ ಮುಚ್ಚಿಟ್ಟಿದ್ದು ಒಂಚೂರು ಚೆನ್ನಾಗಿಲ್ಲ. ನೀವು ನನ್ನ ಮೂರನೇ ಒಂಥರ ಟ್ರೀಟ್ ಮಾಡ್ತಿದ್ದೀರಾ. ನನ್ ನೋವು ಹೇಳ್ಕೊಂಡು ಬೇರೆಯವ್ರಿಗೆ ಯಾಕೆ ನೋವು ಕೊಡ್ಬೇಕು ಅಂತ ಅಷ್ಟೇ. ನಿಮ್ಮ ಚಿಂತೆ ನನಗೂನು ಚಿಂತೆನೆ. ನಿಮ್ಗೋಸ್ಕರ ಜೀವ ಕೊಡ್ಬೇಕಾ? ಅದಕ್ಕೂ ನಾನು ತಯಾರೇ. ನೀವ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ ತಂಗಿ ಮಕ್ಕಳೆಲ್ಲ ಅವ್ರಿಗೆ ಅನಾಥರಾಗ್ಬಿಡ್ತಾರೆ. ಬೇರೆ ಮದುವೆ ಮಾಡೋಣ. ಏನು? ಹಾಗಾದ್ರೆ ನಾನು ಏನ್ ಮಾಡ್ಲಿ? ಅವ್ನನ್ನ ಸಾಯಿಸ್ಬೇಕಾ ಹೇಳಿ? ಇಲ್ಲ, ಅವ್ನ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒಪ್ಸಿದ್ರೆ ಸಾಕು. ಒಪ್ಪಿಸ್ತೀನಿ, ಆದ್ರೆ ಸುಮಂಗಲಿ ಮನಸ್ಸಿನಿಂದ ಮೊದಲು ಅವನನ್ನ ಕಿತ್ತು ಎಸಿಬೇಕು. ಕಿತ್ತಾಕೋದಕ್ಕೆ ಆಗದೆ ಇರೋಷ್ಟು ಆಳವಾದ ಪ್ರೀತಿ ಏನ್ ಕೊಂತೀನಿ. ಮದುವೆ ಆಗೋ ವಯಸ್ಸು ಬಂದಿದ್ಯಲ್ಲ, ಆಸೆಗಳು ಬಹಳ ಇರುತ್ತೆ ಭವ. ಆ ಆಸೆಗಳಿಗೆಲ್ಲ ತಣ್ಣೀರ್ ಹಾಕಿದ್ರೆ ಅವನೇ ಎಲ್ಲಿಗಾದ್ರೂ ಹೊಟ್ಟೋಗ್ತಾನೆ. ಅದಕ್ಕೀಗ ಏನ್ ದಾರಿ? ಬೇರೆ ಒಂದು ಲಾರ್ಜ್ ದಾರಿ ಇದೆ ಭವ. ಇವತ್ ನಿನ್ಗೇನಾಯ್ತು? ತಾಳಕ್ ತಕ್ಕಾಗೆ ನಾಟ್ಯ ಮಾಡ್ತಿಲ್ಲ? ನೋಡು, ನಾಟ್ಯ ಮಾಡ್ಬೇಕಾದ್ರೆ ಮನ್ಸು ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡು. ಸಾರಿ ಟೀಚರ್, ಇವತ್ತಿಗೆ ಸಾಕು. ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಸರಿ ಹೋಯ್ತು. ಅರಂಗೇಟ್ರ ಮಾಡೋ ಟೈಮಲ್ಲಿ ಸೋಮಾರಿತನನಾ? ಹಾಗಲ್ಲ, ಒಂದೇ ಸಮ ತಲೆನೋವು. ನಾನ್ ರೆಸ್ಟ್ ಮಾಡ್ತೀನಿ. ತಲೆನೋವು ಸುಮ್ನೆ ಸುಳ್ಳು ಹೇಳ್ತಾಳೆ. ತುಂಬಾ ದಿನದಿಂದ ನಾನು ನೋಡ್ತಾ ಇದ್ದೀನಿ. ಅವಳ ಮನಸ್ಸಿಗೆ ಏನೋ ಬೇಜಾರಾಗಿದೆ. ಟೀಚರ್, ನೀವು ಕೂತ್ಕೊಳ್ಳಿ. ಅದೇನು ಅಂತ ನಾನ್ ಕಂಡಿಡಿತೀನಿ. ಇಲ್ಲ, ನಾನ್ ಹೊರಡ್ತೀನಿ. ಕ್ಲಾಸ್ ಹಾಳಾಯ್ತು ಅಂತ ನೀವು ಬೇಜಾರಾಗ್ಬೇಡಿ. ನಾವ್ ಹೀಗೆ ಸುಮ್ನೆ ಮಾತಾಡ್ಕೊಂತೀವಿ. ಅದೇ ಈ ಕಲೆ ಬಗ್ಗೆ. ಅದಕ್ಕೆ ನೀವೊಂದ್ ಕಾಫಿ ಕುಡೀರಿ. ಇವತ್ ನಾನು ಬೇಗ ಹೋಗ್ಬೇಕು ಅನ್ಕೊಂಡಿದ್ದೆ. ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೆ ನಾನು ವಾರದಲ್ಲಿ ಸಿಗೋದೇ 2 ದಿನ, ಅದರಲ್ಲೂ ಎಂಟರ್ಟೈನ್ಮೆಂಟು, ಅದು ಹೋಯ್ತು. ಅಲ್ಲ, ಇವತ್ತು ಇಷ್ಟು ಬೇಗ ಕ್ಲಾಸ್ ಮುಗ್ದೋಯ್ತಾ? ಅವಳಿಗೆ ಸ್ವಲ್ಪ ಹುಷಾರಿಲ್ಲ. ಏನಾಯ್ತು? ಅವನು ಟೀಚರ್ ಹತ್ರ ಮಾತಾಡ್ತಿದ್ದಾನೆ. ಅಲ್ಲಿ ನೋಡು. ಸರಿ, ನಾನ್ ಬರ್ತೀನಿ. ಅವಳು ಬರ್ತಿದ್ದಾಳೆ. ಅವ್ನ್ ಬರ್ಲಿ. ಅವ್ನ್ ಬಂದ್ರೆ ಕೆಲವು ಪ್ಲಾನ್ಗಳನ್ನ ನಿನ್ಗೆ ಹೇಳ್ತೀನಿ. ಅದೇ ರೀತಿ ಬಾವಾ. ಅಯ್ಯೋ ಬಾವಾ, ಬಾವಾ, ಬಾಯ್ಲಿ. ನೀವ್ಯಾಕೆ ಓಡೋಗ್ತಾ ಇದ್ದೀರಾ? ಕರೆಕ್ಟ್ ಅಲ್ವಾ? ಅವಳು ಬಂದ್ರೆ ನಾನೆಂತಕ್ಕೆ ಹೋಗ್ಬೇಕು? ಬಾವಾ, ಇದೇ ಒಳ್ಳೆ ಚಾನ್ಸ್. ಒಂದು ಕಿಡಿ ಹಚ್ಚಿದ್ರೆ ಸಾಕು, ಅದಕ್ಕೆ ಗಾಳಿ ಬೀಸಿ ಬೀಸಿ ಅದನ್ನ ಕಾಡ್ಗಿಚ್ಚು ಮಾಡೋದು ನನ್ನ ಕೆಲಸ. ನಾನು ಹಚ್ಚಿದ್ರೆ ಹತ್ಕೊಳುತ್ತಾ? ಅವಳು ಬಂದು ನೋಡಿ, ನಾನು ಹೇಳ್ದಂಗೆನೆ. ಅವಳಿಗೆ ತಲೆನೋವು ಅಂತ ಹೇಳಿದಕ್ಕೆ ಕ್ಲಾಸ್ ಬೇಗ ಮುಗೀತು. ಸ್ವಲ್ಪ ದಿನದಿಂದ ಅವಳಿಗೆ ತಲೆನೋವು ಸುತ್ತುತ್ತಿದೆ. ಹೆದರ್ಕೋಬೇಡಿ, ನಾನು ಅದಕ್ಕೆ ಔಷಧಿನೂ ಕಂಡುಹಿಡಿದಿದ್ದೀನಿ. ನೀವು ಸ್ವಲ್ಪ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಡಿ. ದೂರ ದೂರ ನಿಂತರೆ ಹೇಗೆ ಆಸೆ ತೀರುತ್ತೆ, ಹೇಗೆ ಆಸೆ ತೀರುತ್ತೆ. ನೋಡಿ, ಈ ತರ ದೂರನೇ ನಿಂತಿದ್ರೆ ಹೇಗೆ ಆಸೆ ತೀರುತ್ತೆ? ಮನ್ಸಲ್ಲಿ ಒಬ್ಬರನ್ನ ಇಷ್ಟಪಟ್ರೆ ಅದನ್ನ ಹೊರಗೆ ಹೇಳ್ಬೇಕು. ಸರಿಯಾದ ಟೈಮಲ್ಲಿ ಹೇಳಿಲ್ಲ ಅಂದ್ರೆ ಆಮೇಲೆ ನಿಮ್ಗೆ ನೋವು. ಯಾರ ಬಗ್ಗೆ ನೀವು ಹೇಳ್ತಾ ನನ್ನ ಹತ್ರ ಮುಚ್ಚಿಡ್ಬೇಡಿ, ಎಲ್ಲ ನನಗ್ ಗೊತ್ತು. ನಿಮ್ ಮನ್ಸಲ್ಲಿ ಒಂದು ಸೂರ್ಯೋದಯ ಆಗಿರೋದು ನನಗ್ ಗೊತ್ತು. ಏನ್ ನಿಜ ತಾನೆ? ಹೆದರ್ಕೋಬೇಡಿ, ಇಲ್ಲಿ ನೋಡಿ.
ಒಳ್ಳೆ ಜೋಡಿಗಳು ಸೇರೋದು ನನಗೂ ಇಷ್ಟನೇ. ನನಗ್ ಮಾತ್ರ ಆಸೆ ಇದ್ರೆ ಸಾಲಲ್ಲ, ಅವನ್ಗೂ ಇಷ್ಟ ಆಗ್ಬೇಕು. ಅದಕ್ ಸ್ವಲ್ಪ ಐಡಿಯಾಗಳಿದೆ. ಯಾವಾಗ್ಲಾದ್ರೂ ಕಾಫಿಗೋ ಇಲ್ಲ ಊಟಕ್ಕೋ ಮನೆ ಕರಿ. ನಾನ್ ಕೂಗಿದ್ರೆ ಅವ್ರು ಬರ್ತಾರಾ? ನೀನ್ ಕರೆದ್ರು ಇಲ್ಲ ಅಂದ್ರು ಸೂರ್ಯೋದಯ ಆಗುತ್ತೆ. ಇಲ್ಲ ಅಂದ್ರೆ ಈ ಗೋವಿಂದ ಸೂರ್ಯನ ಹುಟ್ಟಿಸ್ತಾನೆ. ಏನಾಯ್ತು? ಅಂಟಿಸ್ಬಿಟ್ಟೆ. ನೀನ್ ಹೇಳ್ದಾಗೆ ಅಂಟಿಸ್ಬಿಟ್ಟೆ. ಇವತ್ ರಾತ್ರಿ ಸೂರ್ಯನ್ ಕರ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದೀನಿ. ಓಕೆ, ಮಿಕ್ಕ ವಿಷಯ ನನಗ್ ಬಿಟ್ಬಿಡು ಬಾಬಾ. ಅವ್ನ್ ಮೋಡ್ ಆಫ್ ಪೇಮೆಂಟ್ ನ ಹೊಡೆದಾಕಿ ಬ್ರಾಂಚ್ ನ ಕ್ಲೋಸ್ ಮಾಡಿಸೋದು ನನ್ ಜವಾಬ್ದಾರಿ. ನನ್ ಮೇಲೆ ಎಷ್ಟು ಅಕ್ರೆ. ನಾವು ಫ್ರೆಂಡ್ಸ್ ಆಗಿರೋದ್ರಿಂದ ಗೊತ್ತಾಗಿರೋ ವಿಷಯ ಹೇಳಿಲ್ಲ ಅಂದ್ರೆ ತಪ್ಪಾಗಲ್ವಾ? ಟೀಚರ್ಗೆ ಅವ್ರು ಏನು ಹೇಳಿದ್ರು? ಕರೆಕ್ಟಾಗಿ ಗೊತ್ತಾಗಿಲ್ಲ, ಆದ್ರೆ ನಿನ್ನ ಸಿಗಾಕ್ಸೋಕೆ ಏನೋ ಪ್ಲಾನ್ ಮಾಡ್ತಾ ಇದಾರೆ. ನಮ್ ಲವರ್ಸ್ ಮಧ್ಯ ಮುತ್ಕೂರು ಈ ತರ ತೊಂದ್ರೆ ಮಾಡಿದ್ರೆ ಏನ್ ಮಾಡೋದು? ಅಯ್ಯೋ ಅಪ್ಪ ಬರ್ತಿದಾರೆ. ಇವನೇನ್ ಸತ್ತೋದ್ನ? ಓ, ನಿದ್ದೆ ಮಾಡ್ತಿದ್ಯಾ? ಮತ್ತೇನು ನಾನು ಆಗ್ಲೇ ಸತ್ತೋದೆ ಅಂತ ಅನ್ಕೊಂಡ್ಯಾ? ಈ ತರ ಬೇಜಾರಾಗೋ ತರ ಮಾತಾಡ್ಬೇಡ ಸೂರ್ಯ. ನಿನಗ್ ಗೊತ್ತಾ, ನಿನ್ ಹತ್ರ ಕ್ಷಮೆ ಕೇಳೋದಕ್ ಬಂದೆ ನಾನು. ನನ್ಗೆ ಯಾಕೋ ಬೇಜಾರಾಯ್ತು, ಮನ್ಸಿನ ನೋವು ಅಷ್ಟೇ. ನೀನ್ ನನ್ನ ಕ್ಷಮಿಸ್ಬಿಟ್ಟು ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ಮಾಡಕ್ಕೆ ನಾನೇನ್ ದೇವ್ರಲ್ವಲ್ಲ? ಹೌದು, ನನಗ್ ನೀನ್ ಅವತಾರನೇ. ನಾನ್ ಮರ್ಯಾದೆ ಕಾಪಾಡೋದಕ್ಕೆ ದೇವ್ರೇ ನಿನ್ನ ಕಳ್ಸಿರೋದು. ನೋಡು, ತುಂಬಾ ನೈಸ್ ಮಾಡ್ಬೇಡ. ವಿಷಯ ಏನು ಅಂತ ಹೇಳು. ನಾನ್ ನಿನ್ ಬಗ್ಗೆ ತುಂಬಾ ಯೋಚನೆ ಮಾಡ್ದೆ. ಏನು ನೀನ್ ನನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ವಿಷಯ ಇದೆ. ನೀನು ಮದ್ವೆ ಆಗ್ದಿರೋ ಯುವಕ ಅಲ್ವಾ? ಆಸೆ ಎಲ್ಲ ನಿನ್ನೊಳಗೆ ತುಂಬಾನೇ ಇರುತ್ತಲ್ವಾ? ಅದನ್ನೆಲ್ಲ ಈಡೇರಿಸದೆ ನಿನ್ನ ಸಾಯಿ ಅನ್ನೋದಕ್ಕೆ ನಾನು ದುಷ್ಟ ಅಲ್ಲ. ನನ್ನ ಮನ್ಸಲ್ಲಿ ತುಂಬಾ ಆಸೆಗಳು ಹೂ ಬಿಡ್ತಾ ಇದೆ. ಅದನ್ನ ನೀನು ನೆರವೇರ್ಸಕ್ ಸಾಧ್ಯನಾ? ನಾನು ಅದನ್ನ ನೆರವೇರಿಸ್ತೀನಿ. ಅದಕ್ ಬೇಕಾಗಿರೋ ವಿಷಯ ಎಲ್ಲ ನಾವು ಮಾಡಿದೀವಿ. ನಾವಾ? ಇಲ್ಲ, ನಾನು. ಇವತ್ತು ರಾತ್ರಿ ನೀನ್ ನನ್ ಜೊತೆ ಒಂದ್ ಜಾಗಕ್ಕೆ ಬರ್ಬೇಕು. ಎಲ್ಲಿಗೆ? ಅದೆಲ್ಲ ನಾನು ಹೇಳ್ತೀನಿ. ನೈಟ್ ಒಂದ್ ಕಡೆ ಹೋಗೋಣ. ಇವತ್ತು ನೈಟು ನಿನ್ ಆಸೆ ಎಲ್ಲ ಪೂರ್ತಿ ಮಾಡ್ತೀನಿ. ಹುಡುಗಿನ ರೇಪ್ ಮಾಡ್ದೆ ಅಂತ ಇವತ್ ಸರಿಯಾಗಿ ಸಿಕ್ಕಾಕೋತೀನಿ. ಏನಂದೆ? ನಿನ್ನ ಒಂದ್ ಜಾಗಕ್ಕೆ ಕರ್ಕೊಂಡೋಗಿ ನಿನ್ನ ಆಸೆನ ಈಡೇರಿಸ್ತೀನಿ ಅಂತ ಹೇಳ್ದೆ. ಅಯ್ಯೋ ಅಜ್ಜಿ, ನಾನ್ ಇಡ್ತೀನಿ ಬಿಡಿ. ಮಲ್ಗೆ ಹೂವ ತುಂಬಾ ವಾಸನೆ ಬರ್ತಾ ಇದೆ. ಎಲ್ ತಂದೆ? ಅದು ಅಜ್ಜಿ, ನಾಳೆ ನಮ್ ಪಕ್ಕದ ಮನೆ ಶಾರದಾ ಮದ್ವೆ ಇದೆ. ಬೆಳಿಗ್ಗೆ ಮುಡ್ಕೊಳಕ್ಕೆ ಅಂತ ಇಟ್ಟಿದೆ. ಹೂವಿಗೆ ನೀರ್ ಹಾಕಿ ಬಟ್ಟೆಲಿ ಮಡ್ಚಿಡು, ಇಲ್ಲ ಬಾಡೋಗುತ್ತೆ. ಸರಿ. ಅವ್ನ್ ಬಾಗ್ಲ ಹತ್ರ ಬಂದು ಬೆಲ್ ಹೊಡೆದಿದ ತಕ್ಷಣ ಬೀಳ್ಬೇಕಂಗೆ ತಲೆ ಮೇಲೆ. ನಾನ್ ನೋಡ್ಕೊಳ್ತೀನಿ ಸರ್. ಹಾ, ನೋಡು, ಅದೇ ಮನೆ. ಮಲಗಿರ್ತಾರೇನೋ? ಲೈಟ್ ಹಾಕಿದಾರ ನೋಡು. ಲೈಟ್ ಹಚ್ಕೊಂಡು ತುಂಬಾ ಜನ ಮಲಗಿರ್ತಾರೆ. ಮೊದ್ಲು ನೀವ್ ಹೋಗ್ ನೋಡಿ. ಹೆದರ್ಕೋಬೇಡ, ಎಲ್ಲ ನಾನು ಹೇಳಿದೀನಿ. ಹೋಗ್ ನೋಡಿ. ಛೇ, ನೀನ್ ಎದುರ್ಪಕ್ಲ. ನೀನ್ ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನಿನ್ ವಯಸ್ಸಲ್ಲಿ ಆ ಕಲ್ಯಾಣಿ ಮನೇಲಿ ಎಷ್ಟು ಸತಿ ಗೋಡೆ ಹಾರಿದೀನಿ. ಹೇಳಿದೆಲ್ಲ ನೆನ್ಪಿದೆ ತಾನೆ? ಹೋಗ್ ಹೊಡೆದು ಅವ್ನ್ ಮೂತಿ ಎಲ್ಲ ಹಾಳು ಮಾಡಿ. ಬೆನ್ ಮೂಳೆ ಮುರಿದಿದೆ ಅಂತ ಕನ್ಫರ್ಮ್ ಆದ್ಮೇಲೆ ನಮ್ಗೆ ಕಾಸು ಕೊಡಿ. ಸರಿ ಸರಿ, ಹೋಗು. ನಿಲ್ಸಿ. ಯಾರಿದು? ಕೇಳ್ತಾ ಇದ್ದೀನಲ್ಲ, ಹೇಳಿ. ಯಾರಿದು? ಯಾರು ಅಂತ ನಿನ್ ಗೊತ್ತಿಲ್ಲ ಅಲ್ವಾ? ಅನ್ ಟೈಮಲ್ಲಿ ನಿನ್ ಪ್ರಿಯಕರನ್ನ ಮನೆ ಕರೆಸಿ ಏನ್ ಆಟ ಆಡ್ತಾ ಇದೆಯಾ ನೀನು? ದೇವ್ರೆ, ಆ ಬೆಟ್ಟ ತೆಗಿರಾ. ಅಯ್ಯೋ ಅಯ್ಯೋ, ಬಾವ ನೀನಾ? ಬಾಮೈದ. ಅಯ್ಯೋ, ಎಕ್ಸ್ಕ್ಯೂಸ್ ಮೀ. ಓ ಅಮ್ಮ, ಈ ತರ ಆಸೆ ಇದ್ದಿದ್ರೆ ನನ್ನ ಸಾಯಿಸ್ಬಿಟ್ಟಾಗ್ಬೇಕಿತ್ತು. ನಾನ್ ಇವಳಿಗೆ ಏನ್ ಹೇಳಿ ಅರ್ಥ ಮಾಡಿಸ್ಲಿ? ನನಗ್ ನಂಬಿಕೆ ಬರೋದಕ್ಕೋಸ್ಕರ ಹೀಗೆಲ್ಲ ಸುಳ್ಳು ಹೇಳ್ಬೇಡಿ. ಮದ್ವೆ ವಯಸ್ಸಿನ ಮಗಳಿದ್ದಾಳೆ ಅಂತಾನು ನೆನ್ಪಿಲ್ದೆ. ಅದು ಅಲ್ದೆ 70ನೇ ವಯಸ್ಸಲ್ಲೂ ರಸಿಕ ಆಗಿರೋ ಅಪ್ಪನ್ ಮಗ ಅಲ್ವಾ? ದೇವಕಿ, ನೀನ್ ಅನ್ಕೊಂಡಿರಂಗೆ ನನ್ಗೆ ಯಾರ ಮೇಲೂ ಆಸೆ ಇಲ್ಲ. ನನ್ ಮೇಲೂ ನನ್ಗೆ ಆಸೆ ಇಲ್ಲ. ಅಯ್ಯೋ, ಇನ್ನ ಅವಳು ಮುದ್ರೆ ತೋರ್ಸಕ್ಕೆ ಅಂತ ಬರ್ಲಿ.
ಬಿಸಿ ನೀರ್ ಹಾಕ್ತೀನಿ ಮುಖಕ್ಕೆ. ಆ ಹುಡುಗಿದ್ ಏನು ತಪ್ಪಿಲ್ಲ. ಮಗು ಅವಳಿಗೆ ಹೇಳಿದ್ ನಿಮ್ಗೆ ಇಷ್ಟ ಆಗಿಲ್ಲ ಅಲ್ವಾ? ತುಂಬಾ ಜನ ಹೇಳಿದ್ರು ಅವಳನ್ನ ಮನೆಯೊಳಗ್ ಸೇರಿಸ್ಬೇಡಿ ಅಂತ. ಅದೆಲ್ಲ ಕೇಳ್ದೆ ಮಗಳು ಅನ್ಕೊಂಡಿದ್ ನನ್ಗೆ ಮೋಸ ಮಾಡ್ತೀರಾ? ದೇವ್ರೆ, ಇದಕ್ಕೆಲ್ಲ ನಾನು ಏನು ಉತ್ತರ ಹೇಳಿ? ಅಪ್ಪ ನೀವೇನು ಹೇಳ್ಬೇಡಿ, ಸುಮ್ನೆ ಮಲ್ಕೊಳ್ಳಿ. ಮಗಳೇ, ನೀನಾದ್ರೂ ಅಪ್ಪನ್ ನಂಬು, ನಾನ್ ಎಲ್ಲ ನಿಜ ಹೇಳ್ತೀನಿ. ನಾನ್ ನಿಜ ಹೇಳ್ತೀನಿ. ನಿನ್ನ ಈಗ ಯಾರು ಕರೆದವ್ರು? ನೋಡು, ಎಷ್ಟೊಂದ್ ದಿವಸದಿಂದ ಕೆಲವು ಸತ್ಯನ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಾ ಇದೀನಿ. ನಾನ್ ಅದನ್ನ ಹೇಳ್ತೀನಿ. ನೀನ್ ಹೇಳೋ ನಿಜ ಯಾರು ನಂಬಲ್ಲ. ಹೇಳ್ತೀನಿ. ನಾನು ಒಪ್ಪಲ್ಲ. ನೀವ್ ಒಪ್ಪಿದ್ರು ಒಪ್ಪದೇ ಇದ್ರು ಕೆಲವು ನಿಜಗಳನ್ನ ನಾನು ಹೇಳ್ತೀನಿ. ನಿಜ ಹೇಳೋದಕ್ಕೆ ನಾನು ಇರೋದು. ನಿಜ ಯಾರ್ ಬೇಕಾದ್ರೂ ಹೇಳ್ಬೋದು, ಮುಚ್ಚಿಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಿದ್ರೆ ನಿಜ ನಾನು ಹೇಳ್ತೀನಿ. ಅಕ್ಕನ್ನ ಇವ್ರಿಗೆ ಮದ್ವೆ ಮಾಡ್ಸೋಕೆ ಇಷ್ಟ ಇಲ್ಲ. ಕರೆಕ್ಟ್. ಅದಕ್ಕೆ ನನಗೂ ಗಂಗಾವತಿ ಟೀಚರ್ಗೂ ಕಳ್ ಸಂಬಂಧ ಇದೆ ಅಂತ ಹೇಳಿ ಸುಮಂಗಲ ಮುಂದೆ ನನಗೆ ಅವಮಾನ ಮಾಡ್ಬೇಕು ಅಂತ ನೀವಿಬ್ರು ಸೇರ್ಕೊಂಡ್ ಮಾಡ್ರೋ ಅಂತ ಐಡಿಯಾ ಅಲ್ವಾ ಇದು? ನೋಡು, ಇದೇ ತಾನೇ ನಿಜ. ನನಗ್ ತೋಡಿದ ಹಳ್ಳದಲ್ಲಿ ನೀವಿಬ್ರೇ ಬಿದ್ರಿ. ಸರಿ, ನಾನ್ ಬರ್ಲಾ? ಅವ್ರು ಹೇಳಿದ್ ನಿಜನಾ? ನಿಜಾನೇ. ಅವನು ಹೇಳಿದ್ದೆಲ್ಲ ನಿಜಾನೇ. ಯಾಕೆ ಈ ತರ ಮಾಡಿದ್ರಿ? ಯಾಕೆ ಅವ್ರು ನಿಮಗೆ ಇಷ್ಟ ಆಗ್ಲಿಲ್ಲ ಹೇಳಿ? ನನಗ ಅವನು ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು? ಹೇಳಿ, ನನಗ್ ಗೊತ್ತಾಗ್ಬೇಕು. ಇಲ್ಲಿ ನೋಡು, ಅದು ಹೊರಗೆ ಹೇಳಕ್ಕಾಗ್ದಿರೋ ಅಂತ ದೊಡ್ಡ ರಹಸ್ಯನೇ. ಇಲ್ಲ, ನೀವೇನು ಮುಚ್ಚಿಡಬಾರದು, ಎಲ್ಲ ಹೇಳ್ಬೇಕು. ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ ಯಾರಿಗೂ ಇಲ್ಲ. ಇದೆ, ನನಗಿದೆ. ಹೇಳಿ ಅಪ್ಪ. ಸೂರ್ಯನ್ಗಿನ್ನ ಆಯಸ್ ಕಡಿಮೆ ಇದೆ. ಯಾವುದೇ ಸಮಯದಲ್ಲಿ ಬೇಕಾದ್ರೂ ಅವ್ನು ಸಾಯ್ಬೋದು. ಅವರು ಸಾಯೋ ಸ್ಥಿತಿಲಿ ಇದಾರಪ್ಪ. ಅಕ್ಕ, ಬಂಧನ ಸಿನಿಮಾದಲ್ಲಿ ನಾವೆಲ್ಲ ನೋಡಿದೀವಲ್ಲ, ಬಾಯಿಯಿಂದ ರಕ್ತ ಬರೋದು, ಮೂಗಿಂದ ಬರೋದು, ಬ್ಲಡ್ ಕ್ಯಾನ್ಸರ್ ಆಗಿರೋದು, ಆ ತರ ಅಲ್ವಾ? ಅಯ್ಯೋ ದೇವ್ರೆ, ನಿಜನಾಪ? ಅವ್ರಿಗೇನ್ ಕಾಯಿಲೆ ಇದೆ? ಮೆಡಿಕಲ್ ಸೈನ್ಸ್ ಇಂದನೂ ಕಂಡಿಡಿಯಕ್ಕಾಗ್ದಿರೋಂತ ಯಾವುದೋ ದೊಡ್ಡ ರೋಗ. ಅಯ್ಯೋ ಕಬಳಮ್ಮ, ಇಂಥ ಕಾಯಿಲೆ ಇದೆ ಅಂತ ಅವ್ರಿಗೆ ಗೊತ್ತಿದ್ಯಾ? ಇಲ್ಲ, ಅವನ್ಗೆ ಹೇಳಲ್ಲ ಅಂತ ಅವ್ರ ಅಪ್ಪಂಗ್ ನಾನು ಮಾತು ಕೊಟ್ಟಿದ್ದೀನಿ. ನೀನು ಅಮ್ಮನ ಸಮಾಧಾನ ಮಾಡು ಮಗಳೇ. ಬೇಡ ಮಗಳೇ, ಈ ಸಂಬಂಧ ನಿನಗ್ ಬೇಡ. ಈಗ್ಲೇ ಇದೆಲ್ಲ ಗೊತ್ತಾಗಿದ್ದು ನಿನ್ನ ಅದೃಷ್ಟ ಅನ್ಕೊಳ್ಳೋಣ. ಯಾಕಪ್ಪ ಓಡ್ತಾ ಇದ್ಯಾ? ಮದುವೆ ಮಾಡ್ಕೊಳಕ್ ಹೋಗ್ತಿದ್ದೀನಿ, ಬರ್ತೀಯಾ? ಯಾವ್ದಾದ್ರು ಒಳ್ಳೆ ವಿಷಯಕ್ಕೆ ಹೋಗ್ತಿದ್ರೆ ಯಾವಾಗ್ಲೂ ಅಡ್ಡ ಬಂದ್ ಸಾಯ್ತಾನೆ. ಹೊಡ್ದಾಕ್ಬಿಡ್ತೀನಿ. ಓ, ಕ್ಲಾಸ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ನಲ್ಲಿ ಎಷ್ಟೊತ್ತು ವೆಯ್ಟ್ ಮಾಡ್ದೆ ಗೊತ್ತಾ? ಸಾರಿ ಅಖಿಲ, ಕಂಪ್ಯೂಟರ್ ಕ್ಲಾಸಿಂದ ಬರೋದು ಲೇಟ್ ಆಯ್ತು. ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ. ಅಯ್ಯೋ ನಮ್ಮ ಮಾವ. ಬಾರೋ ಈ ಕಡೆ. ಮನೇಲಿ ಅಪ್ಪ ಇದ್ದಾರಾ? ನಾನ್ ಬಂದಿದ್ದೆ ಈಗ. ಏಯ್ ನಿಂತ್ಕೊಳ್ಳೋ. ಯಾರೇ ಅವನು? ಬೇಡ, ಇವಾಗ ಮಾತಾಡೋದು ಬೇಡ. ಎಲ್ಲ ಇದ್ರಲ್ಲಿ ಇರುತ್ತಲ್ಲ, ಎಲ್ರೂ ಇದೇ ತರ ಇರ್ತಾರಲ್ಲ. ಏನು ಭಯಪಡ್ಬೇಡ, ನಿಮ್ಮ ಅಮ್ಮ ತಗೊಂಡೋಗಿದ್ದು ನಮ್ಮ ಅಪ್ಪನ ಔಷಧಿ ಲಿಸ್ಟ್. ಇದೇ ನಿಜವಾದ ಲವ್ ಲೆಟರ್. ನಿಜವಾದ ಲವ್ ಲೆಟರ್ ನನ್ನ ಹತ್ರ ಕೊಡು. ಏನಣ್ಣ? ಬಾಮ ಇದೆ ಎಲ್ಲಿ? ಅಲ್ಲಿದಾರ ನೋಡಿ. ಏನ್ ಇಷ್ಟೊಂದು ಸಂತೋಷವಾಗಿದ್ದೀರಾ? 10 ಲಕ್ಷದ ಪಾಲಿಸಿ ಬಗ್ಗೆ ಮಾತಾಡೋದಕ್ಕೆ. ಬಾಮೈದಾ. ಏನ್ ಬಾವಾ, ಅವ್ನ್ ಹೊಟ್ಟೋದ್ನಾ? ಇಲ್ಲ, ಆದ್ರೆ ಬೇಗ ಸತ್ತೋಗ್ತಾನೆ. ಹಾಗಾದ್ರೆ ನಾವು ಪ್ಲಾನ್ ಮಾಡಿದ್ ಓಕೆ. ಅದ್ರಿಂದ ಅಲ್ಲ, ಬೇರೆ ದಾರಿ ಗೊತ್ತಾಗ್ದೆ ನಿಜ ಎಲ್ಲ ಹೇಳ್ಬೇಕು ಅನ್ಕೊಂಡೆ. ಭಗವಂತ ಕಾಪಾಡ್ಬಿಟ್ಟ. ಈಗ ಕತೆ ಬೇರೆ ದಾರಿಯಲ್ಲಿ ಹೋಗ್ತಿದೆ. ಯಾವ ದಾರಿಲಿ? ಅವನ್ಗೆ ಆಯಸ್ ಕಮ್ಮಿ ಇದೆ ಅಂತ, ಅವನು ಯಾವ್ದೇ ಕ್ಷಣದಲ್ಲಿ ಸಾಯೋ ಅಂತ ರೋಗಿಷ್ಟ ಅಂತ ಹೇಳಿದೀನಿ. ನನ್ ಮಗಳು ದೇವಕಿನೂ ಶಾಕ್ ಆಗಿದ್ದಾರೆ. ನಿಜವಾಗ್ಲೂನಾ? ನಮ್ಮ ಅಪ್ಪನ ಆಣೆಗಳು. ಹಾಗಾದ್ರೆ ಅವನ ಪ್ರೀತಿಯ ಮೊದಲನೇ ಬೇರು ಕಟ್ ಆಗೋಯ್ತು. ಇನ್ನು ಅವ್ನ ನೇಣಿಗ್ ಬೇಕಾಗಿರೋ ಹಗ್ಗನ ನಾವ್ ಅವನನ್ನ ಇಟ್ಕೊಂಡೇ ತಯಾರಿಸ್ಬೋದು. ಬಾಮೈದಾ, ಸರಿ, ನಾನು ಹೋಗ್ಲಾ, ಸ್ವಲ್ಪ ಕೆಲಸ ಇದೆ. ನಾನ್ ಸ್ಕೂಟರ್ ಅಲ್ಲ ಬಾವ, ನಾನ್ ಸ್ಕೂಟರ್ ಬಿಡ್ತೀನಿ. ಬಾವ ಬಿಡ್ತೀನಿ ನಾನು. ಏನಾಯ್ತು ಇವ್ರಿಗೆ? ನನ್ ಸೂರ್ಯನ ಕಾಪಾಡಿದೇವ್ರೆ. ಅದು ಯಾವಾಗ್ಲೂ ಮಾಡೋರೆ ಮಾಡ್ಲಿ. ಹೌದೌದು, ಹಾಗೆ ಮಾಡೋಣ. ನೀನೇ ನಮ್ಮ ಈ ಕಡೆ. ಸೂರ್ಯಂಗೋಸ್ಕರ ದೇವ್ರ ಹತ್ರ ಬೇಡ್ಕೊಳಕ್ ಬಂದೆ. ನೀವು ಹೋಗಿ, ನಾನು ಬರ್ತೀನಿ. ಯಾವಾಗ್ಲೂ ನಾವ್ ಆಸೆ ಪಡೋದ್ ಸಿಗಲ್ಲ. ಅಣ್ಣೇಲ್ ಬರ್ದಿದ್ ನಡೆಯುತ್ತೆ. ನನ್ ಮಗಳು ಬೇಜಾರಾಗ್ಬಾರ್ದು. ದೀರ್ಘಾಯಿಸಿರೋ ಅಂತ ಒಂದು ಹುಡುಗನ್ನ ನಾನ್ ಹುಡುಕ್ತೀನಿ. ಇಷ್ಟ ಇಲ್ದಿರೋ ಜೊತೆ ಮದ್ವೆ ಆಗಿ 1000 ವರ್ಷ ಬದುಕೋದಕ್ಕಿಂತ ಮನ್ಸು ಒಪ್ಪಿರೋ ಜೊತೆ ಒಂದಿನ ಜೀವನ ಮಾಡಿದ್ರು ಸಾಕಪ್ಪ. ಅಪ್ಪ, ನಮ್ಮ ಮದ್ವೆ ಆದಷ್ಟು ಬೇಗ ಮುಗಿಸ್ಕೊಡಿ.
ನಿನ್ನ ಹತ್ರ ಏನೇ ಬೇಡ್ಕೊಂಡ್ರು ನೀನ್ ಕೈ ಬಿಟ್ಟಿಲ್ಲ. ಅವ್ರ ಕಾಯಿಲೆ ವಾಸಿ ಆಗ್ಬೇಕು, ಆಯಸ್ ಗಟ್ಟಿ ಆಗ್ಬೇಕು. ಹಲೋ, ಏನ್ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀರಾ? ಇತ್ತೀಚೆಗೆ ನೀವು ಕಾಣಿಸ್ತಾನೆ ಇಲ್ಲ, ಏನಾಯ್ತು? ದೇವ್ರ ಹತ್ರ ಕೆಲವು ಬೇಡಿಕೆ ಇಡ್ತಾ ಇದ್ದೆ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಬೇಡ್ಕೊಳ್ಳೋದಷ್ಟೇ ನಮ್ ಕೆಲ್ಸ. ನಿರ್ಧಾರ ದೇವ್ರು ಮಾಡ್ತಾನೆ. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇಳ್ತಾರಾ? ಕೇಳ್ತಾರೆ, ಖಂಡಿತ ನಮ್ ಕಷ್ಟ ಕೇಳ್ತಾರೆ. ಆದ್ರೆ ನಂಬಿಕೆ ಇರ್ಬೇಕು ಅಷ್ಟೇ. ಒಂದ್ ಹಂತ ಆದ್ಮೇಲೆ ಯಾರನ್ನು ಕೂಡ ಅತಿಯಾಗಿ ನಂಬಾರ್ದು. ಸ್ನೇಹ, ನಂಬಿಕೆ ಅಂತೆಲ್ಲ ಹೇಳೋದು ಗಾಜಿನ ಕನ್ನಡಿ ಇದ್ದ ಹಾಗೆ, ಕೆಳಗ್ ಬಿದ್ದಿದ ತಕ್ಷಣ ಒಡೆದು ಹೋಗುತ್ತೆ. ಹಾಗಾದ್ರೆ ಎಲ್ಲ ಕೈ ತಪ್ಪು ಹೊರಟೋಗುತ್ತೆ, ಜೀವನನೇ ಹಾಳಾಗ್ಬಿಡುತ್ತೆ. ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಾನು ಯಾವಾಗ್ಲೂ ಹೀಗೇನೆ, ಗೆಲ್ಲೋದ್ರ ಬಗ್ಗೆ ಮಾತ್ರ ಅಲ್ಲ, ಸೋಲೋದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ. ಜೀವನ ಕಲ್ಸಿರೋದು ಅದನ್ನೇ. ಇಲ್ಲ, ನಾನ್ ಸೋಲೋದಿಲ್ಲ. ನೀನ್ ಗೆಲ್ಬೇಕು ಅಂತ ನನ್ಗೂ ಇಷ್ಟನೇ. ನೀನ್ ಗೆದ್ರೆ ನಾನು ಗೆದ್ದ ಹಾಗೆ. ಹ, ಮತ್ತೆ ಯಾಕೆ ಅರಂಗೇಟ್ರಂ ಬೇಡ ಅಂತ ಹೇಳಿದ್ಯಾ? ಬೇಡ, ಏನೂ ಬೇಡ. ಏಯ್, ನೀನ್ ಹಂಗೆ ಹೇಳಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ವಿಷಯ ಏನು ಅಂತ ಹೇಳು. ಏನೂ ಇಲ್ಲ. ಇಲ್ಲಿ ನೋಡು, ಟೀಚರ್ನ ಹೇಗೆ ಫೇಸ್ ಮಾಡೋದು ಅನ್ಕೊಂಡ್ರೆ ಅದೆಲ್ಲ ನಾನು ಸರಿ ಮಾಡ್ತೀನಿ. ನಿನ್ನ ನೃತ್ಯನ ನಾನು ನೋಡಬೇಕು. ಯಾಕೆ ಮಾಡೋದಿಲ್ವಾ? ಮಾಡ್ತೀನಿ, ನಿಮ್ಗೋಸ್ಕರ. ಅದಕ್ಕೆ ಯಾಕೆ ಅಳ್ತೀಯಾ? ಏನೂ ಇಲ್ಲ. ಈಗ ಓಕೆ ಅಲ್ವಾ? ಮತ್ತೆ ಟೀಚರ್ನ ವಾಪಸ್ ಕರ್ಕೊಂಬರೋದು ನನ್ನ ಜವಾಬ್ದಾರಿ. ಹಲೋ, ನೋಡು, ಈ ಅಳೋದು ಸ್ವಲ್ಪ ನಿಲ್ಸು. ಅಳೋ ಕಥೆಗಳು ನಿನ್ಗೆ ಇಷ್ಟ ಇಲ್ಲ ಅಲ್ವಾ?